ನೋಡಿ BLA ಅಂತ, BLA ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಅಂದ್ಬಿಟ್ಟು. ಯಾಕೆ ಈ ವಿಷಯ ಮಾತಾಡ್ತಿದ್ದೀವಿ ಅಂತಂದರೆ, ಮೊನ್ನೆ ಟಿ ವಿನಲ್ಲಿ ಬಹಳ ಇದು ಬಂತು, ವಿಷಯಗಳು ಓಡಾಡ್ತು, ಇಂಟರ್ನ್ಯಾಷನಲ್ ಸಮಾಚಾರಗಳು ನೋಡಬೇಕು ಅಂತಂದಾಗ ಜಾಫರ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಪಾಕಿಸ್ತಾನದ ಹೆಡ್ ಕ್ವಾರ್ಟರಿಂದ ಒಂದು ಟ್ರೈನ್ ಹೋಗುತ್ತೆ ಬಲೂಚಿಸ್ತಾನಿಗೆ. ಬಲೂಚಿಸ್ತಾನ್ ಎಲ್ಲಿದೆ ಅಂತಂದರೆ ನೋಡಿ, ಇರಾನ್ ದೇಶ ಮತ್ತು ಪಾಕಿಸ್ತಾನ ಅಂದರೆ ವೆಸ್ಟರ್ನ್ ಸೈಡಲ್ಲಿ ಎರಡು ಗಡಿಗಳನ್ನ ಹಂಚಿಕೊಂಡಿರತಕ್ಕಂಥ ಪ್ರದೇಶಗಳು. ಆ ಇರಾನ್ಗೆ ಹೊಂದಿರತಕ್ಕಂಥ ಪ್ರದೇಶಗಳು ಬಲೂಚಿಸ್ತಾನ ಅಂತ ಕರಿತೀವಿ. ಬಲೂಚಿಸ್ತಾನದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ನೋಡಿ ಏನೂ ಬೆಳೆಯೋದಿಲ್ಲ, ಆದರೆ ಪೆಟ್ರೋಲ್ ಸಿಗತ್ತೆ, ಮತ್ತು ಡೀಸೆಲ್ ಸಿಗತ್ತೆ, ಮತ್ತು ಬೇಕಾದಷ್ಟು ಮಿನರಲ್ಸ್ಗಳು ಸಿಗುತ್ತೆ. ಈ ಮಿನರಲ್ಗಳು ಇದುವರೆಗೂ ಎಕ್ಸ್ಪ್ಲೋರೇ ಮಾಡಿಲ್ಲ. ಹಾಗಾಗಿ ಬಲೂಚಿಸ್ತಾನ ರಿಚೆಸ್ಟ್ ಜಾಗ ಅಂತ ಹೇಳ್ಬೋದು. ಈ ಬಲೂಚಿಸ್ತಾನ್ ರಿಚೆಸ್ಟ್ ಜಾಗ ಆಗಿದೆ ಅಂತಂದರೆ ನೋಡಿ, ಅಲ್ಲಿ ಅವರೇನಾಗಿದೆ, ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಿದ್ದಾರೆ. ಪಾಕಿಸ್ತಾನದ ಭಾಗ ಅಲ್ಲ ನಾವು ಸ್ವತಂತ್ರ ಆಗಬೇಕು ಅಂತ ಅಂದ್ಬಿಟ್ಟು ಅವರೇನು ಮಾಡ್ಕೊಂಡಿದ್ದಾರೆ, ಆರ್ಮಿನ ಕಟ್ಕೊಂಡಿದ್ದಾರೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ BLA ಅಂತ ಕರಿತೀವಿ. ಇವತ್ತಿನ ಎಪಿಸೋಡು ಸಹ ಈ ವಿಷಯದ ಮೇಲೆ ಭಾಳ ಕೇಂದ್ರೀಕೃತವಾಗಿ ಮಾತಾಡ್ತಾ ಇದ್ದೀನಿ. ನೋಡಿ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಏನಿದೆ, ಪಾಕಿಸ್ತಾನದಿಂದ ನಾವು ಸ್ವತಂತ್ರ ದೇಶ ಆಗಬೇಕು, ನೀವು ಇರಾನು ನಮ್ಮ ಮೇಲೆ ಅಧಿಕಾರ ನಡೆಸೋಂಗಿಲ್ಲ, ನಾವು ಸ್ವತಂತ್ರ ದೇಶ ಆಗಬೇಕು, ನಮ್ಮ ಪ್ರಧಾನಮಂತ್ರಿ ಬೇರೆ ಇರಬೇಕು, ನಮ್ಮ ಇದು ಅಸೆಂಬ್ಲಿ ಬೇರೆ ಮಾಡ್ಕೋಬೇಕು, ಈ ಥರ ಅನೇಕ ಬೇರೆಗಳನ್ನ ಇಟ್ಕೊಂಡು ಅವರೇನು ಮಾಡಿದ್ದಾರೆ, ಕೆಲವು ಮುಂದಾಳುಗಳು ಆರ್ಮಿನೂ ಮಾಡ್ಕೊಂಡಿದ್ದಾರೆ. ಆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಾಗಿದೆ ನೋಡಿ, ಜಾಫರ್ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಪಾಕಿಸ್ತಾನದಿಂದ ಗಡಿ ಭಾಗದವರೆಗೂ ಹೋಗುತ್ತೆ. ಆ ಜಾಫರ್ ಎಕ್ಸ್ಪ್ರೆಸ್ಸಲ್ಲಿ ಸುಮಾರು 300-400 ಜನ ಪ್ರಯಾಣಿಕರಿದ್ದರಂತೆ. ಆ ಪ್ರಯಾಣಿಕರನ್ನ, ಆ ಟ್ರೈನ್ನ ಮತ್ತು ಕಾಯ್ತಕ್ಕಂಥ ಸೈನಿಕರಿದ್ದರು, ನೂರಾರು ಜನ ಸೈನಿಕರು, ಪಾಕಿಸ್ತಾನ ಸೈನಿಕರು. ಇವ್ರನ್ನೆಲ್ಲರನ್ನೂ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಅವರು ಹೈಜಾಕ್ ಮಾಡಿಬಿಟ್ಟು ಒಂದು ಬಯಲು ಪ್ರದೇಶದಲ್ಲಿ ಕೂರಿಸಿರೋದು ಫೋಟೋಗಳೆಲ್ಲ ನೋಡಿದ್ವಿ ನಾವು. ಆ ಥರ ಕೂರಿಸ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಟ್ರೈನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಟ್ರೈನ್ ಜೊತೆ 300-400 ಜನ ಪ್ರಯಾಣಿಕರು, ನೂರಾರು ಜನ ಸೈನಿಕರು, ಪಾಕಿಸ್ತಾನ ಸೈನಿಕರು ಮಾಡಿಬಿಟ್ಟು ಏನಾಗಿದೆ, ಯುದ್ಧ ನಡೆದಿದೆ ಅಂತಂದರೆ ಏನು ಮಾಡಿದ್ದಾರೆ, ಅವ್ರದ್ದು ಏನೋ ಒಂದು ರೂಲ್ಸು ಇದಿರುತ್ತೆ ಲಿಬರೇಷನ್ ಆರ್ಮಿದು. ಅವರೇನು ಮಾಡಿದ್ದಾರೆ, ನೂರಾರು ಜನ ಪಾಕಿಸ್ತಾನಿ ಸೈನಿಕರನ್ನು ಕೊಂದಾಕಿದ್ದಾರಂತೆ. ಪಾಕಿಸ್ತಾನ ಏನಾಗಿದೆ ನೋಡಿ, ಇರಾನಿಗೆ ಗಡಿ ಹೊಂದ್ಕೊಂಡಿರ್ತಕ್ಕಂಥ ಇದು ಪಶ್ಚಿಮ ಭಾಗದಲ್ಲಿ ಅದಾಗಲಿ ಕಿತ್ತು ಹೋಗ್ತಾ ಇದೆ. ಬಲೂಚಿಸ್ತಾನ ಇವತ್ತಲ್ಲ ನಾಳೆ ಅದು ಸಪ್ರೇಟ್ ದೇಶ ಆಗುತ್ತೆ, ಸಪ್ರೇಟ್ ಇದಾಗುತ್ತೆ. ಈ ಮುಸಲ್ಮಾನರಲ್ಲಿ ಏನಾಗಿದೆ, ಅವ್ರು ಗುಡ್ಡಿಗಾಡಿನ ಜನಾಂಗದು, ಏನು ಬೆಳೆಯೋದಿಲ್ಲ. ಇತ್ತೀಚೆಗೆ ನಾಗರಿಕತೆ ಸ್ವಲ್ಪ ಓಡಾಡಿ ಗೊತ್ತಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಅವರೇನು ಅಂದರೆ ಹೊಡಿ ಬಡಿ ಕಡಿ, ಒಂದು ಮೇಕೆ ಹೋಯಿತು ಅಂತಂದರೆ ಅದನ್ನು ಅಟ್ಟಾಡಿಸ್ಕೊಂಡು ಬೇಟೆ ಆಡಿಕೊಂಡು ತಿಂದರೆ ಅವ್ರಿಗೆ ಊಟ ಇಲ್ಲ, ಊಟ ಇಲ್ಲ, ಸತ್ತೋಗ್ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಹೊಡಿ ಬಡಿ ಕಡಿನೇ ಅವ್ರ ಜೀವನ ಆಗಿದೆ. ಹಾಗಾಗಿ ಅವರ ಸಂಸ್ಕೃತಿ ಮತ್ತು ಹಿಂದೂ ಸಂಸ್ಕೃತಿ ಸ್ವಲ್ಪ ಬೇರೆ ಆಗಿದೆ. ಹಿಂದೂಗಳು ಏನು ಮಾಡ್ತೀವಿ, ಕರ್ನಾಟಕಕ್ಕೆ ಬಂದರೆ ಈಸಿಯಾಗಿ ಊಟ ತಿಲ್ಲಿ. ಏನು ಅಂತಂದರೆ ಯಾರು ವ್ಯವಸಾಯದಲ್ಲಿ ಕಷ್ಟಪಡೋದು ಬೇಕಿಲ್ಲ, 4 ಕಾಳು ಹಾಕಿದ್ರೆ ಸಾಕು, ಅಲ್ಲಿ ತೆನೆ ಬೆಳೆದು ಬಿಡುತ್ತೆ. ಅದೇನಾಗುತ್ತೆ, 4 kg ಆಗುತ್ತೆ, ಅದು ಊಟಕ್ಕೆ ದಾರಿ ಆಗುತ್ತೆ. ಆದರೆ ಈ ಬಲೂಚಿಸ್ತಾನದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗಿದೆ, ಮೇಕೆಗಳು ಓಡಾಡ್ತವೆ. ಮೇಕೆಗಳನ್ನ ಒಂದು ತಿಂದರೆ ಮಾತ್ರ ಅವ್ರಿಗೆ ಊಟ, ಇಲ್ಲ ಇವ್ರು ಸತ್ತೋಗ್ತಾರೆ. ಹಾಗಾಗಿ ಇಲ್ಲಿನ ಸಂಸ್ಕೃತಿ ಅಲ್ಲಿನ ಸಂಸ್ಕೃತಿ ಬೇರೆಯಾಗಿದೆ. ನಾವು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ನಮ್ಮ ಎಲ್ಲರೂ ಮಾನವತಾವಾದಿಗಳೆಲ್ಲ ಒಂದು, ಮಾನವ ಜನಾಂಗ ಎಲ್ಲ ಒಂದು, ನಾವೆಲ್ಲ ಅಣ್ತಮ್ಮಂತ ಥರ ಬಾಳಬೇಕು ಅಂತ ಹೇಳ್ತೀವಿ. ಆದರೆ ಅವ್ರಿಗೇನಾಗಿದೆ, ಹೊಡಿ ಬಡಿ ಕಡಿನೇ ಜೀವನ ಆಗಿದೆ. ಮೇಕೆನ ಕಡಿಬೇಕು, ಅದನ್ನು ತಿನ್ನಬೇಕು, ಹಾಗಿದ್ರೆ ಮಾತ್ರ ಅವ್ರು ಬದುಕೋಕ್ಕೆ ಸಾಧ್ಯ. ಈ ದೃಷ್ಟಿಯಿಂದ ನಮ್ಮ ಸಂಸ್ಕಾರಕ್ಕೂ ಅವ್ರ ಸಂಸ್ಕಾರಕ್ಕೂ, ನಮ್ಮ ಸಂಸ್ಕೃತಿಗೂ ಅವ್ರ ಸಂಸ್ಕೃತಿಗೂ ಅಜಗಜ ಅಂತ ವ್ಯತ್ಯಾಸ ಇದೆ. ಅಜ ಅಂದರೆ ವಾಸನೆ ಇರುವೆ ಅಂತ ಹೇಳ್ಬೋದು, ಗಜ ಅಂದರೆ ಆನೆ. ನೋಡಿ, ಅಜಗಜ ಅಂತ ಅನ್ನತ್ತ ಕಂಪೇರ್ ಮಾಡೋಂಗೆ ಇಲ್ಲ, ಅಷ್ಟು ವ್ಯತ್ಯಾಸ ಇರ್ತಕ್ಕಂಥ ಇದನ್ನು ನಾವು ಡೆಮಾಕ್ರಸಿಗೆ ಒಪ್ಕೊಂಡಿರ್ತಕ್ಕಂಥವ್ರು ನಾವು ಅವ್ರನ್ನ ಸಮಕಾಲೀನರು ಸಮಾನರು ಅಂತ ಉಪಯೋಗಿಸ್ಕೋಬೇಕಾ? ನಮ್ಮ ಇಂಡಿಯಾ ದೇಶದಲ್ಲಿ ಇದೇ ಆಗಿರೋದು. ಏನು ಅಂತಂದರೆ ಯಾರೋ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಂತೆ, ಓಕೆ, ಆಗಿನ ಕಾಲಮಾನಕ್ಕೆ 1945 ಚೆನ್ನಾಗಿರ್ಬೋದು. ಅದು ಏನಾಗಿದೆ, ಲಿಯೋ ಟಾಲ್ಸ್ಟಾಯಿ ಮತ್ತು ಅನೇಕ ದಾರ್ಶನಿಕರು ಏನು ಬದಲಾವಣೆ ಶಾಶ್ವತ ಅಂತ ಇದು ಮಾಡಿದ್ರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳಿದ್ದಾರೆ.
ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತಂದರೆ ಚೇಂಜ್ ಈಸ್ ಪರ್ಮನೆಂಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ 1947ರಲ್ಲಿ ಪ್ರಸ್ತುತ ಆಗಿತ್ತು, ಆಗಿನ ಕಾಲಮಾನಕ್ಕೆ ಪ್ರಸ್ತುತ ಆಗಿತ್ತು. ಹಾಗೆ ನಾವು ಸುಮಾರು 70 ವರ್ಷಗಳ ಕಾಲ ಮುಂದೆ ಬಂದುಬಿಟ್ಟಿದ್ವಿ. ಜನಗಳು ಭಾಳ ಮೋಸಗಾರರಾಗ್ತಿದ್ದಾರೆ, ಜನಗಳು ಸ್ಮಾರ್ಟಾಗಿ ಕೆಲಸ ಮಾಡ್ತಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡೋರೇ ಇಲ್ಲ. ಹಾಗಾಗಿ ಏನಾಗಿದೆ, ಈಗ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಪ್ರಸ್ತುತ ಆಗಿದೆ. ಈ ಅಪ್ರಸ್ತುತ ಆಗಿರ್ತಕ್ಕಂಥ ಕಾಲಕ್ಕೆ ತಕ್ಕನಾಗಿ ನಾವು ಬದಲಾವಣೆ ಆಗ್ತಾ ಹೋಗಬೇಕು. ಕಾಲಕ್ಕೆ ತಕ್ಕನಾಗಿ ಸಂವಿಧಾನಗಳನ್ನ ಬದಲಾವಣೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ನೋಡಿ, BJPನವರು ಬಂದಿದ್ದಾರೆ, ಸಂವಿಧಾನವನ್ನು ಮಾಡಿಬಿಡ್ತಾರೆ. ನರೇಂದ್ರ ಮೋದಿಯವರು ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ, ಹೂಲೆಬ್ಬಿಸ್ತಾ ಇದ್ದಾರೆ. 122ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡತಕ್ಕಂಥವ್ರು ಇದೇ ಕಾಂಗ್ರೆಸ್ನವರು. ಜವಾಹರ್ಲಾಲ್ ನೆಹರು 1951-52ರಲ್ಲೇ 10 ಅಮೆಂಡ್ಮೆಂಟ್ಗಳಾಗಿದೆ ಕಾನ್ಸ್ಟಿಟ್ಯೂಷನ್. ಇದನ್ನೆಲ್ಲ ನೋಡ್ಕೋತಾ ಹೋದಾಗ ಲಿಯೋ ಟಾಲ್ಸ್ಟಾಯ್ ಇರ್ಬೋದು, ಎಷ್ಟು ದಾರ್ಶನಿಕ ಆತ, ಎಷ್ಟು ಸತ್ಯವಾದ ಮಾತಾಡಿದೆ. ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ ಕೇಳಿದ್ರೆ ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್ ಅಂತ. ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು 1945ನೇ ಇಸ್ವಿಯಿಂದ ಹಿಡಿದು 47ರವರೆಗೂ ಪ್ರಸ್ತುತ ಆಗಿತ್ತು. 70 ವರ್ಷಗಳ ಇದರಲ್ಲಿ ಕಾಲಮಾನ ಚೇಂಜ್ ಆಗಿದೆ, ಜನರ ಬದುಕಿನ ಪದ್ಧತಿ ಚೇಂಜ್ ಆಗಿದೆ. ವರ್ಕ್ ಹಾರ್ಡ್ ಅನ್ನೋದು ಹೋಗಿ ವರ್ಕ್ ಸ್ಮಾರ್ಟ್ ಅಂತ ಬಂದಿದೆ. ಈ ಥರ ಬದಲಾವಣೆಗಳಾಗಿರೋದ್ರಿಂದ ಸಂವಿಧಾನದಲ್ಲೂ ಸಹ ಬದಲಾವಣೆ ಆಗಬೇಕು ಅಂತೇಳಿ ಇಂದಿನ ಎಪಿಸೋಡ್ ನಾನು ಗಮನಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.